शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಓಂ ಗುರುಭ್ಯೋ ನಮಃ. ಓಂ ಪರಮ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ. ಇದು ಕಥೆಯಲ್ಲ, ಇದು ಕಲ್ಪನೆಯೂ ಅಲ್ಲ, ಇದು ಇತಿಹಾಸವೂ ಅಲ್ಲ, ಇದು ಕಲಿಯುಗದಲ್ಲಿ ನಡೆಯುತ್ತಿರುವ ಸತ್ಯ. ಮೊದಲಿಗೆ ಶಂಕುಕರ್ಣನಾಗಿ, ನಂತರ ಪ್ರಹ್ಲಾದ ರಾಜನಾಗಿ, ಆನಂತರ ಬಾಹ್ಲಿಕ ರಾಜನಾಗಿ, ಮತ್ತೆ ವ್ಯಾಸರಾಜನಾಗಿ, ಕೊನೆಯಲ್ಲಿ ಕಲಿಯುಗ ಕಲ್ಪತರುಗಳಾಗಿ, ಗುರು ಸಾರ್ವಭೌಮರಾಗಿ ಒಬ್ಬ ಮಹಾನ್ ಚೇತನ ಭೂಮಿಗೆ ಬಂದರು. ಅವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಬೃಂದಾವನದಲ್ಲಿದ್ದರೂ ಸಹ ಭಕ್ತರ ಬದುಕಿನಲ್ಲಿ ನಡೆಯುವ ಒಬ್ಬ ಜೀವಂತ ಅನುಭವ. ಈ 2026ನೇ ವರ್ಷದಲ್ಲಿ ಅಶಾಂತಿ, ಅಸ್ಥಿರತೆ, ಮನುಷ್ಯನ ಖಾಲಿತನದ ನಡುವೆ ಭಕ್ತಿಯನ್ನು ಜಾಗೃತಗೊಳಿಸುವ ಒಂದು ಪ್ರಯತ್ನ. ಈ ಸರಣಿಯಲ್ಲಿ ಜನ್ಮದಿಂದ ಬೃಂದಾವನ ಸ್ಥಾಪನೆವರೆಗೆ ರಾಯರು ಹೇಗೆ ಕಲಿಯುಗದ ಆಶ್ರಯವಾದರು ಎಂದು ಸರಳವಾಗಿ ಭಕ್ತಿಯಿಂದ ನಿಧಾನವಾಗಿ ನಿಮ್ಮ ಮುಂದೆ ಇಡುತ್ತೇವೆ. ಶ್ರೀ ತಿಮ್ಮಣ್ಣ ಭಟ್ಟರು ಮತ್ತು ಶ್ರೀಮತಿ ಗೋಪಿಕಾಂಬ ಅತೀವ ವಿಷ್ಣು ಭಕ್ತರು. ಶುದ್ಧ ಜೀವನ, ನೇಮ, ನಿಷ್ಠೆ, ಭಕ್ತಿ ಅವರ ಉಸಿರು. ಒಮ್ಮೆ ತಿರುಪತಿಗೆ ಹೊರಟಿದ್ದ ಪವಿತ್ರ ಯಾತ್ರೆಯ ಸಮಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಒಂದು ದಿನ ಅವರಿಗೆ ಸ್ವಪ್ನ ಲಭಿಸಿತು. ಅದು ಕೇವಲ ಕನಸಲ್ಲ, ಭವಿಷ್ಯದಲ್ಲಿ ಕಲಿಯುಗಕ್ಕೆ ದಾರಿದೀಪವಾಗುವ ಒಬ್ಬ ಮಹಾತ್ಮನ ದೇವ ಸಂಕಲ್ಪದ ಸೂಚನೆ. ಅದಾದ ನಂತರ ಪಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ ದಿನದಂದು ಮೃಗಶಿರ ನಕ್ಷತ್ರದಲ್ಲಿ ಈ ಭೂಮಿಗೆ ಅವತರಿಸಿತು ಒಂದು ಮುದ್ದಾದ ಮಗು. ಆ ಮಗು ಸಾಮಾನ್ಯ ಮಗು ಅಲ್ಲವೇ ಅಲ್ಲ. ಮುಂದಿನ ದಿನಗಳಲ್ಲಿ ಕಲಿಯುಗದ ಕಲ್ಪತರು ಎಂದು ಲೋಕವೇ ಗುರುತಿಸಿರುವ ಶ್ರೀ ರಾಘವೇಂದ್ರ ತೀರ್ಥರು. ಆ ಮುದ್ದಾದ ಮಗುವನ್ನು ನೋಡಿ ಗೋಪಮ್ಮ ಹಾಡ್ತಾಳೆ. ಜಗದೋದ್ಧಾರಣ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಜಗದೋದ್ಧಾರಣ ಮಗನಿಂದು ತೇಳಿಯೂತ, ಜಗದೋದ್ಧಾರಣ ಮಗನಿಂದು ತೇಳಿಯೂತ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಆಡಿಸಿದಳೆ ಶೋದೆ, ಜಗದೋದ್ಧಾರಣ. ಅಣೋರಣೀಯನ ಮಹತೋ ಮಹಿಮನ, ಅಣೋರಣೀಯನ ಮಹತೋ ಮಹಿಮನ, ಅಪ್ರಮೇಯನ ಆಡಿಸಿದಳೆ ಶೋದೆ, ಅಪ್ರಮೇಯನ ಆಡಿಸಿದಳೆ ಶೋದೆ, ಜಗದೋದ್ಧಾರಣ ಆಡಿಸಿದಳೆ ಶೋದೆ,
ಜಗದೋದ್ಧಾರನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಪುರಂದರ ವಿಠಲನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಜಗದೋ